ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮನೆ ಮಗಳು ದಿವ್ಯಾ ಮಾತಾಡ್ತೇನೆ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಿದ್ರೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. 2 ಕಟ್ ಮಾಡಿರೋಂಥ ಈರುಳ್ಳಿ, 3 ಟೊಮೊಟೊ, ಸ್ವಲ್ಪ ಕರಿಬೇವು, ಇದಿಷ್ಟು ಕಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಕಡೆ ಬೇಯ್ತಾ ಇರಲಿ. ಇದು ಆದಮೇಲೆ ನೆಕ್ಸ್ಟು ತೊಳೆದಿಟ್ಕೊಂಡಿರೋಂಥ ಹಾಗಲಕಾಯಿನ ಈಗ ಹಾಕೋಣ. ಹಾಕಾದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಸೈಡಲ್ಲಿ ಸ್ವಲ್ಪ ಎಣ್ಣೆಲ್ಲ ಬಿಟ್ಕೊಂಡ್ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ನಮಗೆ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹುಣಸೆಹಣ್ಣು ಪುಡಿ ಹಾಕೋಣ. ಇದಾದಮೇಲೆ ಚೆನ್ನಾಗಿ ಅದು ಬೇಯಬೇಕು. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಈಗ ಕ್ಲೋಸ್ ಮಾಡಿ 2 ವಿಷಿಲ್ ಬರ್ಸ್ಕೊಳ್ಳೋವರೆಗೂ ಇಟ್ಟು 2 ವಿಷಿಲ್ ಬಂತು. ಈಗ ನೋಡಿ, ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ಇದಾದ್ಮೇಲೆ ಮಾಡಿದ್ರೆ ಈಗ ರೊಟ್ಟಿ ಇಟ್ಟು ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಕಲಸಿಟ್ಕೊಂಡಿರೋಂಥ ರೊಟ್ಟಿ ಇಟ್ಟು ತವ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಗರಿಗರಿಯಾಗಿ ಸಾಫ್ಟಾಗಿ ಬರ್ತಾಯಿದೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಹೇಗೆ ಬರ್ತಾಯಿದೆ ಅಂತ. ನೋಡಿ ಹೇಗೆ ಸಾಫ್ಟಾಗಿ ಕ್ರಂಚಿಯಾಗಿ ಬರ್ತಾಯಿದೆ ಅಂತ. ನೋಡಿದ್ರಾ, ಮುಗೀತು, ರೊಟ್ಟಿನೂ ರೆಡಿ ಆಯಿತು. ಟಿಫನ್ ಮಾಡ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.